ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಥಿಯೇಟರ್ ಬ್ಲಾಸ್ಟ್, ಕಿರ್ಚಾಟ, ಕೂಗಾಟ, ಚಪ್ಪಾಳೆ, ವಿಜಿಲ್. ಓಲ್ಡ್ ಅಂಕಲ್ ಆಂಟೀಸ್ ಗಳೆಲ್ಲ ಈ ಸಿನಿಮಾ ನೋಡ್ಬಿಟ್ಟು ಕಂಗ್ರಾಟ್ಸ್ ಹೇಳ್ತಿದ್ರು ಅಜಯ್ ರಾವ್ಗೆ. ಸೂಪರ್ ಆಗಿರೋ ಸಿನಿಮಾ ಮಾಡಿದ್ದಾರೆ. ವಾವ್. ಆ ಸಿನಿಮಾನು ಕೂಡ ಅದೇ ರೀತಿ ಇದೆ. ಈ ಸಿನಿಮಾ ಮಾಡೋದಕ್ಕೆ ಅಜಯ್ ರಾವ್ ಅವರು ಅವ್ರ ಕಾರ್ನ ಮಾರ್ಬೇಕಾದಂತ ಪರಿಸ್ಥಿತಿ. ಅದು ಅಲ್ದೇನೆ ಯುದ್ಧಕಾಂಡ ಚಾಪ್ಟರ್ 2 ಇದು. ರವಿ ಮಾಮ ಅವರು ಆಲ್ರೆಡಿ ಯುದ್ಧಕಾಂಡ ಮಾಡ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ. ಅವರು ಅಲ್ಲಿ ಫೈಟಿಂಗ್. ಬಟ್ ಇಲ್ಲಿ ಅಜಯ್ ರಾವ್ ಜಸ್ಟಿಸ್ ಫಾರ್ ಪೀಪಲ್ಸ್ ಗೋಸ್ಕರ ಓಡಾಡ್ತಾರೆ. ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ನಾನು ಅಂತ. ಟ್ರೈಲರ್ ನೋಡಿದಾಗ ಕನ್ಫರ್ಮ್ ಆಗ್ಬಿಟ್ಟಿತ್ತು, ಪಕ್ಕ ಇದ್ರಲ್ಲಿ ಕ್ವಾಲಿಟಿ ಇಶ್ಯೂ ಇದ್ದೇ ಇರ್ತದೆ ಅಂತ. ಬಟ್ ಇದೇ ಆ ಲೆವೆಲ್ ಅಲ್ಲಿ ಇಲ್ಲ. ಇದೇ ತರ ರೀಸೆಂಟ್ ಆಗಿ ನಾನೇ ಅವರು ಪ್ರೆಸೆಂಟ್ ಮಾಡಿದ್ರು ಒಂದ್ ಸಿನಿಮಾ, ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಅಂತ. ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಅದೇ ರೀತಿ ಇದೆ. ಇನ್ನು ಅಜಯ್ ರಾವ್ ಅವರು ಸ್ಯಾಂಡಲ್ವುಡ್ ಅಲ್ಲಿ ಅಪ್ಡೇಟೇ ಆಗ್ದೇನೆ ಎಲ್ಲರ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರು ಮಾಡುವಂತ ಸಿನಿಮಾಗಳು ಆ ರೀತಿ ಇತ್ತು. ಬಟ್ ಇವಾಗ ಕಿಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯುದ್ಧ ಕಾಂಡದಿಂದ ಹೊಸ ಯುದ್ಧನ ಮಾಡ್ತೀನಿ, ರೆಡಿಯಾಗಿ ನೀವು ಅಂತ. ಫ್ರೆಶ್ ಆಗಿ BA LLB ನ ಪಾಸ್ ಮಾಡ್ಕೊಂಡು ಕೆಲಸ ಹುಡುಕ್ತಾ ಇರ್ತಾರೆ ಅಜಯ್ ರಾವ್. ಫ್ರೆಶರ್ ಕ್ಯಾಂಡಿಡೇಟ್ ಆಗಿರೋದಕ್ಕೆ ಕೆಲಸ ಎಲ್ಲೂ ಸಿಗಲ್ಲ. ಎಕ್ಸ್ಪೀರಿಯನ್ಸ್ ನೀಡೆಡ್. ಕೊಟ್ರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು. ಅದೇ ಪ್ರೆಸ್ಟೇಷನ್ ಅಲ್ಲಿ ಅಜಯ್ ರಾವ್ ಈಗಿರ್ಬೇಕಾದ್ರೆ ಕೇಸೇ ಇಲ್ದಿರೋಂತ ಒಂದು ಚಿಕ್ಕ ಆಫೀಸ್ ಅಲ್ಲಿ ಇವ್ನಿಗೆ ದೊಡ್ಡ ಕೆಲಸ ಸಿಗುತ್ತೆ. ನೋಣೆ ಹೊಡಿತಾ ಇರ್ತಾರೆ, ಯಾವ ಕೇಸು ಇಲ್ಲ. ಇವ್ನ್ಗಿರುವಂತ IQ ಲೆವೆಲ್ ನ ಯೂಸ್ ಮಾಡ್ಕೊಂಡು ಸಣ್ಣ ಪುಟ್ಟ ಕೇಸ್ ನ ಹೆಂಗೋ ಸಾಲ್ವ್ ಮಾಡಿ ಪೈಸಾ ಮೇಲೆ ಪೈಸಾ ಮಾಡ್ಕೊಂಡು ಮನೆ, ಕಾರು, ಬಂಗ್ಲೆ ಎಕ್ಸೆಟ್ರಾ ಹುಡುಗಿ ಎಲ್ಲ ಫಿಕ್ಸ್. ಸಡನ್ ಆಗಿ ಒಂದ್ ಕೇಸ್ ಇವನ್ ಕಣ್ಣಿಗೆ ಬೀಳುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಇದನ್ನ ನನ್ ಕೈಗೆ ಎತ್ಕೊಂಡು ಇಡೀ ಕೋರ್ಟ್ ನೆ ಅಳ್ಳಾಡ್ಸ್ಬಿಡ್ತೀನಿ ಅಂತ ಪಣ ತೊಡ್ತಾರೆ ಅಜಯ್ ರಾವ್. ಮುಂದೆ ಏನಾಯ್ತು ಅನ್ನೋದನ್ನ ಥಿಯೇಟರ್ ಹೋಗಿ ನೋಡಿ. ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ವಾರದ ಬ್ಲಾಕ್ ಬಸ್ಟರ್ ನಂಬರ್ 1. ಸಿನಿಮಾದಲ್ಲಿ ಹೀರೋಯಿನ್ ಇದಾರೆ. ಹೀರೋಗೂ ಹೀರೋಯಿನ್ಗೂ ಕನೆಕ್ಟ್ ಆಗುತ್ತೆ, ರೊಮ್ಯಾನ್ಸ್ ಕೂಡ ಇದೆ. ಬಟ್ ಆ ಲೆವೆಲ್ ಅಲ್ಲಿ ಇಲ್ಲ. ಫೋಕಸ್ ಹಾಕಿದ್ರೆ ಎಲ್ಲಾ ಕೇಸ್ ಮೇಲೆನೆ. ಎಕ್ಸಾಕ್ಟ್ಲಿ ಇದು ತುಂಬಾನೇ ಇಷ್ಟ ಆಗುತ್ತೆ. ಬಂದಿರುವಂತ ಆಡಿಯನ್ಸ್ ಡಿಸ್ಟ್ರಾಕ್ಟ್ ಆಗ್ದೇನೆ ಫೋಕಸ್ ಹಾಕಿರ್ಬೇಕು ಅಲ್ಲೇನೆ. ಅದಕ್ಕೋಸ್ಕರ ಜಾಸ್ತಿ ಲವ್ ಮೇಲೆ ವರ್ಕ್ ಮಾಡಿಲ್ಲ ಮೂವಿ ಟೀಮ್. ಕಂಗ್ರಾಚುಲೇಷನ್ಸ್. ಇನ್ನು ಅರ್ಚನಾ ಜೋಯ್ಸ್ ಅವ್ರು ಆಕ್ಟ್ ಮಾಡಿದ್ದಾರೆ, ಪ್ರಕಾಶ್ ಬೆಳ್ವಾಡಿ ಅವರು ಆಕ್ಟ್ ಮಾಡಿದ್ದಾರೆ, TS ನಾಗಭರಣ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಎಲ್ಲರ ಆಕ್ಟಿಂಗ್ ಕೂಡ ನ್ಯಾಚುರಲ್ ಆಗಿ ಮೂವ್ ಆಗ್ತಿರ್ಬೇಕಾದ್ರೆ ಅರ್ಚನಾ ಜೋಯ್ಸ್ ಅವರ ಆಕ್ಟಿಂಗ್ ಮಾತ್ರ ಸ್ವಲ್ಪ ಅನ್ಯಾಚುರಲ್ ಆಗಿತ್ತು. ಇನ್ನೂ ಒಂದ್ ಸ್ವಲ್ಪ ಒಳಗಡೆಯಿಂದ ಪಾತ್ರದ ಪರಕಾಯ ಪ್ರವೇಶ ಆಗ್ಬೇಕಾಗಿತ್ತು ಅಂತ ಫೀಲ್ ಲೈಟ್ ಆಗಿ. ಅಂದಾಗೆ ಈ ಸಿನಿಮಾನ ಡೈರೆಕ್ಟ್ ಮಾಡೋದು ಪವನ್ ಭಟ್ ಅವರು. ಒಳ್ಳೆ ಸ್ಟೋರಿನ ಎತ್ತಾಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರನೇ ಅಜಯ್ ರಾವ್ ಅವರು ಕಾರ್ ಮಾರಿರೋದು. ಇನ್ನ ತೆಲುಗುನಲ್ಲಿ ಬಂದಿರುವಂತ ಕೋರ್ಟ್ ಸಿನಿಮಾಗೂ ಈ ಸಿನಿಮಾಗೂ ಕಂಪೇರ್ ಮಾಡ್ಕೋತೀರಾ ಅನ್ನೋದಾದ್ರೆ ಅವ್ರು ಸ್ವಲ್ಪ ಕ್ವಾಲಿಟಿ ಕೊಡ್ತಾರೆ. ಅಲ್ಲಿ ಪ್ರೊಡ್ಯೂಸರ್ ಗಳು ಆತರ ಸುರಿತಾರೆ. ಬಟ್ ಇಲ್ಲಿ ಅಜಯ್ ರಾವ್ ಪ್ರೊಡ್ಯೂಸರ್ ಆಗಿದ್ದಾರೆ. ಹೌದು, ಅವ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಕೈ ಜೋಡಿಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸುರಿದಿದ್ರೆ ಇಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ರಿಚ್ ಕಂಟೆಂಟ್ ಬಂದಿರೋದು. ಪ್ರೊಡ್ಯೂಸರ್ ಇಲ್ಲ, ಅಲ್ಲೇ ಜಾಸ್ತಿ ಇರೋದಲ್ವಾ, ಏನು ಮಾಡಕ್ಕಾಗಲ್ಲ. ಟೋಟಲ್ ಆಗಿ 2 ಗಂಟೆ 26 ನಿಮಿಷ ಇರೋ ಈ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಲ್ಯಾಗ್ ಮಾಡಬಹುದು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕ್ಯೂರಿಯಸ್ ಆಗಿ ನಿಮ್ಮನ್ನ ಹಿಡಿದಿಟ್ಕೊಳ್ತದೆ ಕೇಸ್ ನ ಯಾವ ರೀತಿ ಟರ್ನ್ ಅಪ್ ಮಾಡ್ತಾರೆ ಅಂತ. ಈ ತರದ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗಿನ ರಿಯಾಲಿಟಿನಲ್ಲಿ ನಡೀತಾ ಇರುವಂತ ಅನ್ಯಾಯಗಳಿಗೆ ನಮ್ ಕೈಲಿ ಯಾವ ರೀತಿ ಫೇಸ್ ಆಫ್ ಮಾಡೋದಕ್ಕೆ ಆಗ್ತಾ ಇಲ್ವೋ ಅದನ್ನ ಸಿನಿಮಾದಲ್ಲಿ ನೋಡಿ ಖುಷಿ ಪಟ್ಕೋಬೇಕು ಅಷ್ಟೇನೆ. ಎಸ್ಪೆಷಲಿ ಈ ಸಿನಿಮಾನ ಹೆಣ್ಮಕ್ಳು ಜಾಸ್ತಿ ನೋಡಿ. ಲಾಸ್ಟ್ ಅಲ್ಲಿ ನಿಮ್ಗೊಂದು ಮೆಸೇಜ್ ಕೂಡ ಇದೆ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್